ಬಿಜೆಪಿಗೆ ಶಾಕ್ ಕೊಟ್ಟ ಯಲ್ಲಾಪುರ ಶಾಸಕ ಹೆಬ್ಬಾರ್ ಸೌಜನ್ಯಕ್ಕೂ ಬಿಜೆಪಿಯವರು ನಮ್ಮ ಜೊತೆ ಮಾತನಾಡಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಯಲ್ಲಾಪುರ ಶಾಸಕ ಹೆಬ್ಬಾರ್ ಈ ರೀತಿ ಹೇಳಿಕೆ ನೀಡುವಂಥದ್ದು, ಸೌಜನ್ಯಕ್ಕೂ ಕೂಡ ನಮಗೆ ವೋಟ್ ಮಾಡಿ ಅಂತ ಕೇಳಿಲ್ಲ, ನಮ್ಮ ಜೊತೆ ಮಾತನಾಡಿಲ್ಲ. ಅವರು ಕಾಂಗ್ರೆಸ್ನ ಹಾಲಿ ಮಾಜಿ ಸಿಎಂಗಳು ನಮಗೆ ಬೆಂಬಲವನ್ನ ಕೊಡಿ ಅಂತ ಕೇಳಿದ್ದಾರೆ, ಹಾಗಾಗಿ ನಾವು ವೋಟ್ ಮಾಡಿದ್ದೇವೆ, ನಾವು ಆತ್ಮಸಾಕ್ಷಿಯ ಮತವನ್ನ ಹಾಕ್ತೇವೆ ಅಂತ ಹೇಳಿದ್ದಾರೆ. ನಾನು ಕಾಂಗ್ರೆಸ್ಗೆ ವೋಟನ್ನು ಹಾಕ್ತೇನೆ ಅಂತ ಹೇಳಿಕೆಯನ್ನ ನೀಡಿರುವಂಥದ್ದು. ಬಿಜೆಪಿಗೆ ಶಾಕ್ ಕೊಟ್ಟ ಯಲ್ಲಾಪುರ ಶಾಸಕ ಹೆಬ್ಬಾರ್ ನೇರವಾಗಿ ಬಿಜೆಪಿಗೆ ಹೇಳಿಕೆಯನ್ನ ನೀಡಿರುವಂಥದ್ದು. ಅಂದರೆ ಬಿಜೆಪಿಯವರು ಮಾತಿಗೂ ಕೂಡ ನಮ್ಮನ್ನ ಮಾತಾಡಿಸಿಲ್ಲ, ಕೇಳಿಲ್ಲ ವೋಟ್ ಮಾಡಿ ಅಂತ. ಆದರೆ ಕಾಂಗ್ರೆಸ್ನ ಮಾಜಿ ಹಾಗೂ ಹಾಲಿ ಸಿಎಂ ಇಬ್ಬರು ಕೂಡ ಮನವಿಯನ್ನ ಮಾಡಿದ್ರು, ಹಾಗಾಗಿ ಆತ್ಮಸಾಕ್ಷಿಯ ವೋಟನ್ನು ಹಾಕಿದ್ದೇವೆ, ಕಾಂಗ್ರೆಸ್ನ ಹಾಲಿ ಮಾಜಿ ಸಿಎಂಗಳು ಬೆಂಬಲ ಕೋರಿದ್ದಾರೆ, ನಾವು ಆತ್ಮಸಾಕ್ಷಿಯ ಮತವನ್ನ ಹಾಕ್ತೇವೆ ಅಂತ ಹೆಬ್ಬಾರ್ ತಿಳಿಸಿರುವಂಥದ್ದು. ನಾನು ಕಾಂಗ್ರೆಸ್ಗೆ ವೋಟನ್ನು ಹಾಕಿದ್ದೇನೆ ಅಂತ ತಿಳಿಸಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಶಿವರಾಮ್ ಹೆಬ್ಬಾರ್ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪರಿಷತ್ ಚುನಾವಣೆಗೆ ನೀವು ಒಂಥರ ಕಿಂಗ್ ಮೇಕರ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಿಮ್ದು ಮತ್ತೆ ಎಸ್ ಟಿ ಸೋಮಶೇಖರ್ ಅವ್ರದ್ದು ಇಬ್ರು ಮತಗಳು ಒಂಥರ ನಿರ್ಣಾಯಕ. ಯಾರಿಗೆ ಮತ ಹಾಕ್ಬೇಕು ಅನ್ಕೊಂಡಿದ್ದೀರಾ ಸರ್? ಮತದಾನ ಗೌಪ್ಯ ಮತದಾನ, ಯಾರಿಗೆ ಹಾಕ್ತೇವೆ ಅಂತ ಹೇಳೋದಕ್ಕೆ ಗೌಪ್ಯ ಮತದಾನ ಅಲ್ಲ, ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ ಸರ್. ನಿಮ್ಮ ಆತ್ಮಸಾಕ್ಷಿ ಆದರೆ ಬಿಜೆಪಿಯವ್ರಾಗಲಿ JDS ಸೌಜನ್ಯಕ್ಕೂ ಕೂಡ ನಮ್ಮ ಕಡೆ ಮತ ಕೇಳಿಲ್ಲ, ಸೌಜನ್ಯಕ್ಕೂ ಕೂಡ ಮತ ಕೇಳಿಲ್ಲ. ನಾವು ನಿನ್ನೆ ತನಕ ವಿಶ್ವಾಸದಲ್ಲಿದ್ವಿ, ಮತ ಕೇಳ್ತಾರೆ ಅಂತ ವಿಶ್ವಾಸದಲ್ಲಿದ್ವಿ, ಕೇಳಿಲ್ಲ. ಹಾಗಾಗಿ ಭಾರತೀಯ ಜನತಾ ಕಾಂಗ್ರೆಸ್ ಪಕ್ಷದವರು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕಡೆ ಮತ ಕೇಳಿದ್ದಾರೆ, ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ನಾವಿನ್ನೂ ಅಂತಿಮ ನಿರ್ಣಯ ಮಾಡಿಲ್ಲ, ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ ಸರ್. ಒಂದು ವೇಳೆ ಈಗ ನೀವು ಒಳಗೆ ಹೋದಾಗ ಏನಾದರೂ JDS ಶಾಸಕರಾಗಿರ್ಬೋದು, ಅದು ಬಿಜೆಪಿ ಅವ್ರು ಯಾರಾದರೂ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಹಾಕಿ ಅಂತ ಹಾಕ್ತೀರಾ? ಅವ್ರಿಗೆ ಯೋಚನೆ ಮಾಡಿ ನಿರ್ಣಯ ಮಾಡ್ತೀವಿ ಸರ್. ಆದ್ರೆ ಇಲ್ಲಿವರೆಗೂ ಪ್ರಯತ್ನ ಮಾಡಿಲ್ಲ, ಹಾಗಾಗಿ ನಿಮ್ಮ ಮತ ಈ ಕಾಂಗ್ರೆಸ್ಗೆ ಅಂತ ನನಗೆ ಅನಿಸ್ತಾ ಇದೆ. ನಾವು ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ನಿಮ್ಮ ಆತ್ಮಸಾಕ್ಷಿ ಯಾವ ಕಡೆ ಇದೆ? ನಮ್ಮ ಆತ್ಮಸಾಕ್ಷಿ ನೀವು ಕಣ್ಣಂತೂ ನೋಡಿ. ಎಸ್, ಇದಾಗಿತ್ತು ಶಿವರಾಮ್ ಹೆಬ್ಬಾರ್ ಅವರ ಮಾತುಗಳು. ಕ್ಯಾಮರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.